ಹಾಯ್ ಹಲೋ ನಮಸ್ತೆ ಗೆಳೆಯರೆ. ಇವತ್ತು ಕರ್ನಾಟಕ ದರ್ಶನದ ಇನ್ನೊಂದು ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತನ ಕೋರ್ತಾ ಇವತ್ತು ನಾವು ಬಂದಿದ್ದೇವೆ ಕಲಬುರಗಿ ಕೋಟೆಯನ್ನು ನೋಡೋದಕ್ಕೆ. ಸೊ ಸುತ್ತಮುತ್ತ ಎಲ್ಲ ಕಲಬುರಗಿ ಕೋಟೆಯನ್ನು ರಿನೋವೇಷನ್ ಮಾಡ್ತಿದ್ದಾರೆ. ಇಲ್ಲೆಲ್ಲ ಅಗೀತಿರೋದನ್ನು ನೀವು ನೋಡ್ಬೋದು. ಬನ್ನಿ, ಇವಾಗ ಇದು ಕೋಟೆಯ ಮುಖ್ಯ ದ್ವಾರ ಪೂರ್ವಕ್ಕಿರೋದು. ಸೊ ಕೋಟೆ ಒಳಗಡೆ ಹೋಗಿ ನೋಡೋಣ ಕೋಟೆ ಹೇಗಿದೆ ಅಂತ. ಬನ್ನಿ ಗೆಳೆಯರೆ, ನಾವೀಗ ಕೋಟೆಯ ಒಳಗಡೆ ಭಾಗದಲ್ಲಿ ಹೋಗ್ತಿದ್ದೇವೆ. ಸೊ ಸೋಮವಾರದ ಬೆಳಿಗ್ಗೆ ನಾವು ಆ್ಯಕ್ಚುಲಿ ಬಂದಿರೋದು. ಇಲ್ಲಿ ನೋಡ್ಬೋದು ಎಷ್ಟು ಡೀಪ್ ಆಗಿದೆ ಅಂತ. ಸುಮಾರು ಒಂದು 20 ಅಡಿ ಕೆಳಗಡೆ, 20ರಿಂದ 30 ಅಡಿ ಕೆಳಗಡೆ ಇದೆ. ಡೀಪ್ ನೋಡ್ತೀರಾ ನೀವು. ಇದು ಒಂದು ಫಸ್ಟ್ ಲೇಯರ್ ಬಾರ್ಡರ್ ಕಾಣಿಸುತ್ತೆ ನಿಮ್ಗೆ. ಅದ್ರ ಮೇಲೆ ಇನ್ನೊಂದು ಈ ಕಡೆ ಒಳಗಡೆ. ಈಗ ಹೋಗಿ ನೋಡೋಣ ಕೋಟೆ ಯಾವ ರೀತಿಯಾಗಿದೆ ಅಂತ. ಅಲ್ಲಿ ಒಳಗಡೆ ಕಾಣೋದು ನಮಗೆ ಒಂದು ದೊಡ್ಡ ಬುರುಜ್ ಕಾಣಿಸುತ್ತೆ. ಇದೇ ರೀತಿಯಾದಂಥ ಬುರುಜನ್ನು ನಾವು ಮಳಕೇಡ್ ಕೋಟೆಯಲ್ಲೂ ಕೂಡ ನೋಡಿದ್ವಿ. ಅಂದರೆ ಕೋಟೆಯ ಒಳಗಡೆ ಎಂಟ್ರ್ ಆಗ್ತಿದ್ದಂಗೆ ನಮಗೆ ಈ ಥರ ಒಂದು ಬುರುಜ್ ಆ ಕೋಟೆಯಲ್ಲೂ ಕೂಡ ಇತ್ತು. ಇದ್ರ ವಿಶೇಷತೆ ಏನಂತಂದರೆ ಇಡೀ ಕೋಟೆಯನ್ನು ಇಲ್ಲಿಂದ ಕವರ್ ಮಾಡ್ಬೋದು. ಯಾವುದೇ ಭಾಗದ ಆಗುಹೋಗುಗಳನ್ನು ಇದೇ ಒಂದು ಬುರುಜಿನ ಮೇಲೆ ನಿಂತ್ಕೊಂಡ್ರೆ ಇಡೀ ಕೋಟೆಯನ್ನು ವೀಕ್ಷಿಸಬಹುದಾಗಿದೆ. ನಾವೀಗ ಈ ಕಲಬುರಗಿ ಕೋಟೆ ಭಾಗ ಒಂದರಲ್ಲಿ ನಿಮಗೆ ಮೊದಲನೇದಾಗಿ ತೋರಿಸ್ತಿರುವಂತಹ ಸ್ಥಳ ಜಾಮಿಯಾ ಮಸೀದಿ ಅಂತ. ಸೊ 1367ರಲ್ಲಿ ಮೊದಲನೇ ಮೊಹಮ್ಮದ್ ಶಾನಿಂದ ನಿರ್ಮಿತವಾದಂಥ ಈ ಒಂದು ಜಾಮಿಯಾ ಮಸೀದಿ ಆಗಿನ ಕಾಲದಲ್ಲಿ ಇಡೀ ವಿಶ್ವದಲ್ಲಿಯೇ 2ನೇ ಅತಿ ದೊಡ್ಡದಾದಂಥ ಒಂದು ಜಾಮಿಯಾ ಮಸೀದಿ ಅಥವಾ ಒಂದು ಪ್ರಾರ್ಥನಾ ಕೇಂದ್ರವಾಗಿತ್ತು. ಸೊ ಬನ್ನಿ, ಹಾಗಿದ್ರೆ ಈ ಒಂದು ಸ್ಥಳಕ್ಕೆ ಹೋಗಿ ನೋಡೋಣ ಒಳಗಡೆ ಹೇಗಿದೆ, ಏನು ವಿಶೇಷತೆಗಳಿದ್ದಾವೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೇನೆ. ಅದಕ್ಕಿಂತ ಮುಂಚೆ ನಾವು ಈ ಒಂದು ಬಹಮನಿ ಕೋಟೆಯ ಬಗ್ಗೆ ಅಥವಾ ಬಹಮನಿ ಸುಲ್ತಾನರ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳಿದುಕೊಳ್ಳೋದು ಅತಿ ಅವಶ್ಯಕ ಅಂತ ಅನಿಸುತ್ತೆ. ಈ ಒಂದು ಬಹಮನ್ ಶಾ ಅಥವಾ ಬಹಮನಿ ಸಾಮ್ರಾಜ್ಯ ದಕ್ಷಿಣ ಭಾರತದಲ್ಲಿ ಸ್ಥಾಪನೆಯಾದಂತಹ ಮೊದಲ ಮುಸ್ಲಿಂ ಸಾಮ್ರಾಜ್ಯವಾಗಿದೆ. ಸೊ ಇದರ ಹಿಂದಿನ ವಿಶೇಷತೆ ಅಥವಾ ಹಿಂದಿನ ಕಾರಣ ಏನಂತ ನೋಡ್ತಾ ಹೋದರೆ 1345-46ನೇ ಇಸ್ವಿಯಲ್ಲಿ ದೆಹಲಿಯನ್ನು ಆಳ್ತಿದ್ದಕ್ಕಂತಹ ತುಘಲಕ್ ವಂಶದ ಮೊಹಮ್ಮದ್ ಬಿನ್ ತುಘಲಕ್ನು ತನ್ನ ರಾಜಧಾನಿಯನ್ನು ದೆಹಲಿಯಿಂದ ದೌಲತಾಬಾದ್ಗೆ ವರ್ಗಾವಣೆ ಮಾಡಬೇಕು ಅಂತ ಅಂದ್ಕೊಂಡ್ಬಿಟ್ಟು ಅಲ್ಲಿಂದ ಇರೋ ಎಲ್ಲ ಸಾಮ್ರಾಜ್ಯನ, ಎಲ್ಲ ಸೈನಿಕರನ್ನು ಮತ್ತು ತನ್ನ ನಾಗರಿಕರನ್ನು ಎಲ್ಲರೂ ಈ ಕಡೆ ದೌಲತಾಬಾದ್ ಕಡೆಗೆ ಬರೋದಕ್ಕೆ ಒಂದು ಆರ್ಡ್ರನ್ನ ನೀಡ್ತಾನೆ. ಸೊ ಆವಾಗ ಅಲ್ಲಿದ್ದಂತಹ ಎಲ್ಲ ಸೈನಿಕರು ಮತ್ತು ಅಲ್ಲಿದ್ದಂಥ ಎಲ್ಲ ನಾಗರಿಕರು ತಮ್ಮೆಲ್ಲ ಗಂಟು ಮೂಟೆನ ಕಟ್ಕೊಂಡು ದೌಲತಾಬಾದ್ಗೆ ಬರ್ತಾರೆ. ಸೊ ಬರೋ ಸಂದರ್ಭದಲ್ಲಿ ಹಲವಾರು ನಾಗರಿಕರು ದಾರಿಯಲ್ಲೇ ಸತ್ತೋಗ್ತಾರೆ. ಸೊ ಹಿಂಗಾಗಿ ಅವನಿಗೆ ಮತ್ತೆ ಏನಾಗುತ್ತೆ, ಇಲ್ಲಿಂದ ವಾಪಸ್ ಹೋಗಬೇಕಾಗತ್ತೆ. ಸೊ ಆ ಸೈನಿಕರ ಗುಂಪಲ್ಲೇ ಒಬ್ಬ ಸೈನ್ಯಾಧಿಕಾರಿಯಾಗಿದ್ದಂತಹ ಅಲ್ಲಾವುದ್ದೀನ್ ಹಸನ್ ಗಂಗು ಬಹಮನ್ ಶಾ ಅನ್ನುವಂತಹ ಸೈನಿಕ ಅಥವಾ ಸೇನಾಧಿಕಾರಿ ತನ್ನ ಒಂದು ಗುಂಪನ್ನು ಕರ್ಕೊಂಡು ಇಲ್ಲೇ ದೌಲತಾಬಾದಲ್ಲೇ ವಾಸ ಮಾಡ್ತಾನೆ. ವಾಪಸ್ ಬರಲ್ಲ ಅಂತ ಹೇಳಿ ಅವನಿಗೆ ರಾಜನಿಗೆ ವಿರುದ್ಧವಾಗಿ ಅವನು ಇಲ್ಲೇ ನೆಲೆ ಹೊರ್ತಾನೆ. ಸೊ ಆ ಒಂದು ಕಾರಣಕ್ಕಾಗಿ ಮೊಹಮ್ಮದ್ ಬಿನ್ ತುಘಲಕ್ ಆ ಕಡೆ ದೆಹಲಿ ಕಡೆ ಹೋದ್ಮೇಲೆ ಇವನು ಇದೇ ಒಂದು ಭಾಗದಲ್ಲಿ, ಅಂದರೆ ಆಲ್ಮೋಸ್ಟ್ ಹಿಂದೂ ಸಾಮ್ರಾಜ್ಯ ಇದ್ದಂತಹ ಈ ಕಡೆ ವಿಜಯನಗರ ಸಾಮ್ರಾಜ್ಯ ಆಗಿರ್ಬೋದು ಮತ್ತು ಈ ದಕ್ಷಿಣ ಭಾರತದಲ್ಲಿ ಆಳಿರ್ತಕ್ಕಂಥ ಕೆಲವೊಂದು ಸಾಮ್ರಾಜ್ಯಗಳಾಗಿರ್ಬೋದು, ಅವರ ಪ್ರಭಾವ ಜಾಸ್ತಿ ಇತ್ತು. ಸೊ ಆ ಸಂದರ್ಭದಲ್ಲಿ ಅಲ್ಲಾವುದ್ದೀನ್ ಹಸನ್ ಗಂಗು ಬಹಮನ್ ಶಾ ತನ್ನ ಒಂದು ಸಾಮ್ರಾಜ್ಯನ, ಒಂದು ಸ್ವತಂತ್ರ ಸಾಮ್ರಾಜ್ಯನ ಈ ಒಂದು ಭಾಗದಲ್ಲಿ ಸ್ಥಾಪಿಸ್ತಾನೆ. ಅದು ಬಂದ್ಬಿಟ್ಟು 1347ರಲ್ಲಿ ಈ ಕಲಬುರಗಿಯನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಈ ಒಂದು ಸಾಮ್ರಾಜ್ಯನ ಸ್ಥಾಪಿಸ್ತಾನೆ. ಸೊ ನಾವಿವಾಗ ಜಾಮಿಯಾ ಮಸೀದಿ ಆವರಣದಲ್ಲಿದ್ದೇವೆ. ಇಲ್ಲಿ ನೋಡ್ಬೋದು ದೊಡ್ಡ ದೊಡ್ಡ ಹರವೆಗಳು ಕಾಣಿಸುತ್ತೆ. ಇದರಲ್ಲಿ ಬಹುಶಃ ನೀರನ್ನು ಆಗಿನ ಸಂದರ್ಭದಲ್ಲಿ ಹಾಕಿಡ್ತಾ ಇದ್ರು ಅಂತ ಅನಿಸುತ್ತೆ. ಇಲ್ಲಿ ಪ್ರೇಯರ್ಗೆ ಬರುವಂತಹ ಜನರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಆಗಿರ್ಬೋದು ಅಥವಾ ಅವ್ರಿಗೆ ಕೈಕಾಲು ಮುಖ ತೊಳ್ಕೊಳ್ಳುವಂಥ ವ್ಯವಸ್ಥೆ ಕೂಡ ಇಲ್ಲಿ ಇತ್ತು ಅಂತ ಅನಿಸುತ್ತೆ. ಅಥವಾ ಪ್ರಾಬಬ್ಲಿ ಈ ಥರ ಹರವೆಗಳಿದಾವೆ ಅಂದರೆ ಕುಡಿಯೋ ನೀರಿನ ವ್ಯವಸ್ಥೆನೇ ಇರುತ್ತೆ. ಸೊ ಇವಾಗ ಎಂಟ್ರೆನ್ಸಲ್ಲಿದ್ದೀವಿ. ಇಲ್ಲಿ ನೋಡ್ಬೋದು ಮೇಲ್ಗಡೆ ಯಾವ ರೀತಿಯಾಗಿ ಒಂದು ದ್ವಾರನ ನಿರ್ಮಿಸಿದ್ರು ಅನ್ನೋದನ್ನು ನೋಡ್ತೀವಿ. ಸೊ ಬನ್ನಿ, ಆಗಿದ್ರೆ ಇವಾಗ ಒಳಗಡೆ ಹೋಗೋಣ. ಒಳಗಿನ ಆಕಾರ ಆಕೃತಿಗಳನ್ನು ಕೂಡ ನಾವು ಒಳಗಡೆ ಹೋಗಿ ವೀಕ್ಷಿಸೋಣ. ಸೊ ಒಳಗಡೆ ಹೋಗೋದಕ್ಕಿಂತ ಮುಂಚೆ ನೋಡ್ಬೋದು ನಮಗಿಲ್ಲಿ ಕೆಲವೊಂದು ಫಲಕಗಳು ಕಾಣಿಸುತ್ತವೆ. ಎಲ್ಲ ಪರ್ಷಿಯನ್ ಅಥವಾ ಉರ್ದುವಲ್ಲಿ ಬರೆದಿರುವಂಥ ಶಾಸನಗಳು ಕೂಡ ನಾವಿಲ್ಲಿ ನೋಡ್ತೇವೆ. ಸೊ ಪ್ರಾಬಬ್ಲಿ ಇದರ ಒಂದು ಕನ್ನಡ ಆವೃತ್ತಿಯನ್ನು ಕೂಡ ನಾವಿಲ್ಲಿ ಆ್ಯಕ್ಚುಲಿ ಮೆನ್ಷನ್ ಮಾಡಿದರೆ ಅಥವಾ ಎಲ್ಲಾದರೂ ಬರೆದಾಕಿದರೆ ಇನ್ನೂ ಚೆನ್ನಾಗಿರ್ತಿತ್ತು ಬಂದಿರೋ ಪ್ರವಾಸಿಗರಿಗೆ ಓದಲಿಕ್ಕೆ.
ಸೊ ಇವಾಗ ನಾವು ಈ ಜಾಮಿಯಾ ಮಸೀದಿಯ ಒಳಗಡೆ ಇದ್ದೇವೆ. ಇದು ಆಗಿನ ಕಾಲದ ಸಂದರ್ಭದಲ್ಲಿ ಪ್ರಪಂಚದಲ್ಲಿಯೇ 2ನೇ ಅತಿ ದೊಡ್ಡದಾದಂತಹ ಒಂದು ಜಾಮಿಯಾ ಮಸೀದಿ. ಸರಿಸುಮಾರು ಒಂದು 5,000 ಜನ ಈ ಒಂದು ಮಸೀದಿಯ ಒಳಗಡೆ ಕೂತ್ಕೊಂಡು ಪ್ರಾರ್ಥನೆಯನ್ನು ಮಾಡುವಂತಹ ವ್ಯವಸ್ಥೆನ ಮಾಡಲಾಗಿತ್ತು. ಸೊ ಇಲ್ಲಿ ನೋಡ್ಬೋದು, ಈ ಕಡೆ ಭಾಗದಿಂದ ಆ ಕಡೆ ಭಾಗ ತುಂಬ ಕ್ಲಿಯರಾಗಿ ಕಾಣಿಸುತ್ತೆ ನಮಗೆ. ಮೇಲ್ಗಡೆ ಗೋಲಾಕಾರದಂತಹ ಗುಮ್ಮಟಗಳನ್ನು ಕೂಡ ನೋಡ್ತೀವಿ. ಸೊ ಈ ಒಂದು ಜಾಮಿಯಾ ಮಸೀದಿಯ ವಿಶೇಷತೆ ಏನಂತಂದರೆ 1367ರಲ್ಲಿ ಮೊಹಮ್ಮದ್ ಶಾನಿಂದ ನಿರ್ಮಿತವಾಯಿತು. ಸೊ ಇಲ್ಲಿಗೆ ಸರಿಸುಮಾರು ಒಂದು 650-700 ವರ್ಷಗಳು ಕಳೆದು ಹೋಯಿತು ಕಟ್ಟಡನ ನಿರ್ಮಿಸಿ. ಆದರೂ ಕೂಡ ಇಷ್ಟೊಂದು ಗಟ್ಟಿಯಾಗಿದೆ. ಒಳಗಡೆ ಪ್ರತಿಯೊಂದು ಗುಮ್ಮಟದ ಒಳಗಡೆ ಡಿಫ್ರೆಂಟ್ ಆಗಿರ್ತಕ್ಕಂಥ ಆಕೃತಿಗಳು ಇರೋದನ್ನು ನಾವಿಲ್ಲಿ ನೋಡ್ತೇವೆ. ಸೊ ಹಾಗೆ ಮುಂದೆ ಬರ್ತಿದ್ದಂಗೆ ಇಲ್ಲಿ ಮುಖ್ಯವಾದಂತಹ ನಮಗೆ ಒಂದು ಕಟ್ಟೆ ಆಕೃತಿ ಕಾಣಿಸುತ್ತೆ. ಅದರ ಮೇಲೆ ನಮಗೆ ಈ ಪ್ರಾರ್ಥನೆ ಸಲ್ಲಿಸುವಂಥ ಒಂದು ಸಪ್ರೇಟ್ ಡೋಮನ್ನು ನೋಡ್ತೀರಿ. ಆ ಕಡೆ ಪಶ್ಚಿಮದ ಕಡೆ ಇರುತ್ತೆ ಅದು ಆ್ಯಕ್ಚುಲಿ. ಸೊ ಈ ಭಾಗದಲ್ಲಿ ನಮಗೆ ಒಂದು ದೊಡ್ಡದಾದಂತಹ ಗೋಲಾಕಾರದ ಆಕೃತಿ ಕಾಣಿಸುತ್ತೆ. ನಾನು ಮೇಲ್ಗಡೆ ವ್ಯೂ ಕೂಡ ನಿಮಗೆ ಒಂದು ಸ್ಕ್ರೀನ್ಶಾಟ್ ಹಾಕಿರ್ತೀನಿ ಇಲ್ಲಿ ಹೇಗಿದೆ ಅಂತ ಹೇಳಿ. ಸೊ ಈ ಒಂದು ಕಟ್ಟಡಕ್ಕೆ ಒಟ್ಟಾಗಿ 75 ಚಿಕ್ಕ ಗುಮ್ಮಟಗಳಿದ್ದಾವೆ. ಮತ್ತು ಮೇಲ್ಗಡೆ ಅದರ ಜೊತೆಗೆ ಇನ್ನೂ 5 ಗುಮ್ಮಟಗಳು, ಬೃಹದಾಕಾರದ ಗುಮ್ಮಟಗಳು ಇದ್ದಾವೆ. ಸೊ ಟೋಟಲಾಗಿ 80 ಗುಮ್ಮಟಗಳು ನಾವು ಈ ಒಂದು ಕಟ್ಟಡದ ಮೇಲೆ ನೋಡ್ತೇವೆ. ಸೊ ಅದರ ಸ್ಕ್ರೀನ್ಶಾಟ್ ಕೂಡ ನಾನಿಲ್ಲಿ ಶೇರ್ ಮಾಡಿರ್ತೇನೆ. ಕನ್ಫರ್ಮ್ ಇಲ್ಲ ಅಂತಂದರೆ ನೀವು ಒಂದು ಸಲ ಎಣಿಸ್ಬೋದು ಅದನ್ನು. ಸೊ ಇದು ಒಂದು ಪ್ರಾರ್ಥನೆ ಮಾಡುವಂಥ ಜಾಗನ ನಾವಿಲ್ಲಿ ನೋಡ್ತೀರಿ. ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರು ಈ ಒಂದು ಜಾಗದಲ್ಲಿ ಪ್ರಾರ್ಥನೆ ಮಾಡಿರಬಹುದು. ಸೊ ಇವಾಗ ನಮ್ಮಂಥವ್ರು ಬಂದು ಈ ಜಾಗನ ನೋಡ್ತಿದ್ದೀವಿ. ಸೊ ಈ ಒಂದು ಗುಮ್ಮಟದ ಒಳಗಡೆ ಎಲ್ಲೂ ಕೂಡ ನಿಮಗೆ ಬಲ್ಬ್ ಕಾಣೋಲ್ಲ. ಸೂರ್ಯನ ನೇರವಾದ ಬೆಳಕಿನಿಂದ ಅಥವಾ ಹೊರಗಡೆ ಬೆಳಕಿನಿಂದನೇ ಈ ಒಂದು ಗುಮ್ಮಟದಲ್ಲಿ ಇಷ್ಟೊಂದು ಬೆಳಕಿರೋದನ್ನು ನಾವಿಲ್ಲಿ ನೋಡ್ತೀವಿ. ಆ ಕಡೆ ಭಾಗದಲ್ಲಿ ನೋಡ್ಬೋದು, ಎಲ್ಲ ಕಡೆ ನಮಗೆ ಈ ಬೆಳಕು ಒಳಗಡೆ ಪ್ರವೇಶಿಸೋದಕ್ಕೆ ಒಂದು ದೊಡ್ಡ ಗ್ಯಾಲರಿಗಳನ್ನು ಕೂಡ ನೀವಿಲ್ಲಿ ನೋಡಬಹುದಾಗಿದೆ. ಸೊ ಈ ಒಂದು ಗ್ಯಾಲರಿಯಿಂದ ಪೂರ್ತಿ ಇಡೀ ಕಟ್ಟಡದ ಒಳಗಡೆ ನಮಗೆ ಬೆಳಕು ಕಾಣಿಸುತ್ತೆ. ಹಾಗೆಯೇ ಆ ಕಡೆ ಹೊರಭಾಗದಲ್ಲಿ ನೋಡ್ಬೋದು, ಕೆಲವೊಂದು ಮದ್ದುಗುಂಡು ಇಡುವಂಥ ಬಿಲ್ಡಿಂಗ್ಸ್ ಕಾಣಿಸುತ್ತೆ. ಬಟ್ ಪ್ರಾಬಬ್ಲಿ ಅದೇ ಇರ್ಬೋದು ಅಂತ ಅನಿಸುತ್ತೆ, ಗೊತ್ತಿಲ್ಲ ಏನಿದೆ ಅಂತ. ನೋಡೋಣ ಆಮೇಲೆ ಹೋಗಿ. ಸೊ ಗೆಳೆಯರೆ, ನಾವೀಗ ಜಾಮಿಯಾ ಮಸೀದಿ ಒಳಗಡೆ ಇದ್ದೇವೆ, ಕಲಬುರಗಿ ಕೋಟೆಯಲ್ಲಿ ಇರ್ತಕ್ಕಂಥದ್ದು. ಸೊ ಇದನ್ನು 1367ರಲ್ಲಿ ರಾಜ ಮೊಹಮ್ಮದನಿಂದ ಕಟ್ಟಲಾಯಿತು. ಸೊ ಈ ಒಂದು ಕೋಟೆ ಒಳಗಡೆ ಇದ್ದೀವಿ ಗೆಳೆಯರೆ. ಸೊ 1367 ಅಂದರೆ ಇಲ್ಲಿಗೆ ಸರಿಸುಮಾರು ಒಂದು 650 ವರ್ಷಗಳಾಯಿತು. ಸೊ ಅಷ್ಟು ಹಿಂದಿನ ಒಂದು ಕಟ್ಟಡನ ನಾವಿಲ್ಲಿ ನೋಡ್ತೇವೆ. ಹಾಗೆ ನಾವು ಹೊಳಕುಂದದಲ್ಲಿ ಅಥವಾ ಅಲ್ಲಿ ಕೆಲವೊಂದು ಕಡೆ ವಿಡಿಯೋ ಮಾಡುವಾಗ ಈ ಥರ ಕಾರ್ನರ್ ಆಕೃತಿಗಳನ್ನು ಕೂಡ ನಾವು ನೋಡಿದ್ವಿ. ಸೊ ಇದು ನನ್ನ ಮೇಲ್ಗಡೆ ಏನು ಗುಮ್ಮಟ ಕಾಣಿಸ್ತಿದೆ, ಇದೇ ರೀತಿಯಾದಂಥ ಗುಮ್ಮಟ ನಾವು ಇದ್ರ ಮೇಲೆ ಒಟ್ಟಾಗಿ 63 ಗುಮ್ಮಟಗಳಿದ್ದಾವೆ. ಕಮಾನ್ಗಳು ಸರಿಸುಮಾರು ಒಂದು 200 ಕಮಾನ್ಗಳು ಇರ್ಬೋದಂತ ಅನಿಸುತ್ತೆ. ಪ್ರತಿ ಕಾರ್ನರ್ಗಳಲ್ಲಿ ಈ ತರಹವಾದಂಥ ಬೃಹದಾಕಾರದ ಗುಮ್ಮಟಗಳನ್ನು ಮೇಲೆ ನೋಡ್ತೀವಿ. ಸೊ ಸದ್ಯಕ್ಕೆ ನಮಗೆ ಮೇಲೆ ಹೋಗುವಂಥ ಅವಕಾಶ ಎಲ್ಲ ಇಲ್ಲಿಂದ ದಾರಿ ಕೂಡ ಇತ್ತು. ಅದು ನೋಡಿ ಎಷ್ಟು ಕಾಲಮ್ ಎಷ್ಟು ದಪ್ಪದ, ಇವು ಸೆಂಟ್ರಲ್ ಲೈನ್. ನೀ ಇಲ್ಲಿಂದಣ್ಣ, ಇಲ್ಲಿಂದ ನಿಂತು ನೋಡಿದ್ರೆ ಇಲ್ಲಿ ಬಾ ಹೇಳ್ತೀನಿ ನಾನು. ಅಣ್ಣ ಇಲ್ಲಿ ನಿಂತು ನೋಡು, ಇಲ್ಲಿ ನಿಂತು ನೋಡು.
ಹಿಂಗೆ ಸ್ಟ್ರೇಟು ಕಮಾನ್ ಕಾಣಿಸ್ತಾವ. ಈಗ ಹಿಂಗೆ ನೋಡಿ ಈ ಕಣ್ಣು ಕಮಾನ್ ಕಾಣಿಸ್ತಾವ ಪೂರ ಅಲ್ಲಿ ತಾನೆ. ಹಿಂಗೆ ನೋಡಿದ್ರೆ ಹಿಂಗೂ ಕಮಾನ್ ಕಾಣಿಸ್ತಾವ. ನಾವು ಅಲ್ಲಿ ಮಾಡೋದು ಇಲ್ಲಿ ಕೇಳಿಸ್ತಾನೆ. ಈ ಭಾಗ ಈ ಒಂದು ಜಾಮಿಯಾ ಮಸೀದಿನ ಮಧ್ಯಭಾಗ ಇದೆ. ಮಧ್ಯಭಾಗ ಅಂದರೆ ಮುಖ್ಯ ಭಾಗ. ಸೊ ಇಲ್ಲಿ ಪ್ರಾರ್ಥನೆ ಅದನ್ನೆಲ್ಲ ಮಾಡಲಾಗುತ್ತೆ ಪ್ರತಿದಿನಲೂ. ಸೊ ಇದು ಮೇಲ್ಗಡೆ ಆಕೃತಿನ ಕೂಡ ನೋಡ್ತೇವೆ. ಸೊ ಈ ಒಂದು ಬಿಲ್ಡಿಂಗ್ ಒಳಗಡೆ ಎಲ್ಲೂ ಕೂಡ ನಿಮಗೆ ಲೈಟಿಂಗ್ ಕಾಣೋದಿಲ್ಲ. ಆ ಕಡೆ ಹೊರಗಡೆ ಇರ್ತಕ್ಕಂಥ ಕಿಟಕಿಗಳಿಂದ ಅಥವಾ ಆ ಜಾಗಗಳಿಂದ ಮಾತ್ರ ಬೆಳಕು ಬರುತ್ತೆ. ಪ್ರತಿ ಭಾಗ ಕೂಡ ಬೆಳಕು ನೋಡ್ತೀವಿ ನಾವಿಲ್ಲಿ. ಸೊ ಇಷ್ಟೊತ್ತು ಮಸೀದಿನ ಆ ಕಡೆ ಭಾಗ ನೋಡಿದ್ರಿ ಗೆಳೆಯರೆ. ಇವಾಗ ಈ ಕಡೆ ಭಾಗನ ನೋಡ್ತಿದ್ರಿ. ಒಟ್ಟು 2 ಕಡೆಯಿಂದ ಮಾತ್ರ ದ್ವಾರ ಇದೆ ಗಾಯ್ಸ್. ಇದು ವಿಶ್ವದಲ್ಲಿ ಅತಿ ದೊಡ್ಡದಾದಂಥ ತೋಪನ್ನು ನಾವಿಲ್ಲಿ ನೋಡ್ತೇವೆ.